morning, welcome back dear students. I am your physics professor Dr. Nagaraj. So in my previous video I was talking about work done in the case of isothermal process. Isothermal process ಅಷ್ಟೇ ಅಲ್ಲ adiabatic isocaric process ವರ್ಕ್ ಮತ್ತೆ isobaric process ಇವೆರಡು ಮೂರು ಕೇಸಲ್ಲೂ ಕೂಡ ವರ್ಕ್ ಡನ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಬನ್ನಿ ಈ ವಿಡಿಯೋದಲ್ಲಿ ನಾವು adiabatic process ಅಂದ್ರೆ ಏನು, ಅಲ್ಲಿ ಯಾವ ತರ ವರ್ಕ್ ಆಗುತ್ತೆ, ಆ ವರ್ಕಿನ ಎಕ್ಸ್ಪ್ರೆಷನ್ ಏನು, ಅದರ ಡಿರೈವೇಷನ್ ಅನ್ನು ಮಾಡೋಣ. ಇನ್ಫ್ಯಾಕ್ಟ್ ಈ ಡಿರೈವೇಷನ್ ಕೂಡ ಸ್ವಲ್ಪ ಮುಖ್ಯವಾದ ಡಿರೈವೇಷನ್, ಇದನ್ನು ಕೂಡ ನೀವು ಎಕ್ಸಾಮ್ಗೆ ಎಕ್ಸ್ಪೆಕ್ಟ್ ಮಾಡಬಹುದು. ಆಮೇಲೆ ಈ ಡಿಫ್ರೆಂಟ್ ಥರ್ಮೋಡೈನಮಿಕ್ ಪ್ರೋಸೆಸ್ ಡೆಫಿನೇಷನ್ಸ್ ಇದಾವಲ್ಲ ಅವನ್ನೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಐಸೋಥರ್ಮಲ್ ಪ್ರೋಸೆಸ್ ಅಂದ್ರೆ ಏನು ನೋಡಿ, ಕ್ವಿಕ್ ಆಗಿ ರಿವೈಸ್ ಮಾಡ್ಬಿಡ್ತೀನಿ. ಇನ್ ಎ ಪ್ರೋಸೆಸ್ ಇಫ್ ದ ಟೆಂಪರೇಚರ್ ಈಸ್ ಮೇಂಟೈನ್ ಕಾನ್ಸ್ಟೆಂಟ್ ದೆನ್ ಇಟ್ ಇಸ್ ಕಾಲ್ಡ್ ಐಸೋಥರ್ಮಲ್ ಪ್ರೋಸೆಸ್. ಐಸೋ ಅಂತಂದ್ರೆ ಸೇಮ್, ಥರ್ಮಲ್ ಅಂದ್ರೆ ಟೆಂಪರೇಚರ್ ಅಂತ. ಅಲ್ಲಿ ಪ್ರೆಷರ್ ಇನ್ಕ್ರೀಸ್ ಆಗಿ ವಾಲ್ಯೂಮ್ ಡಿಕ್ರೀಸ್ ಆಗ್ಬೋದು, ಅಂದ್ರೆ ಇಟ್ ಮೇ ಬಿ ಎ ಕಂಪ್ರೆಷನ್, ಅಥವಾ ಉಲ್ಟಾನೂ ಆಗ್ಬೋದು, ಪ್ರೆಷರ್ ಡಿಕ್ರೀಸ್ ಆಗಿ ವಾಲ್ಯೂಮ್ ಇನ್ಕ್ರೀಸ್ ಆಗ್ಬೋದು. ದಟ್ ಈಸ್ ಕಾಲ್ಡ್ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್. ಅದೇ ತರ ವಾಲ್ಯೂಮ್ ಅನ್ನ ಕಾನ್ಸ್ಟೆಂಟ್ ಇಟ್ಬಿಟ್ಟು ನೀವು ವೇರಿಯೇಷನ್ಸ್ ಅನ್ನ ಮಾಡಿದ್ರೆ ಯಾವ ವೇರಿಯೇಷನ್ಸ್ ಅನ್ನ, ಇನ್ನು ಉಳಿದಿರೋ ಎರಡು ಪ್ಯಾರಾಮೀಟರ್. ನಾರ್ಮಲಿ ಈ ಥರ್ಮೋಡೈನಮಿಕ್ ಪ್ರೋಸೆಸ್ ಅಲ್ಲಿ ಮೂರು ವೇರಿಯೇಬಲ್ಸ್ ಅನ್ನ ಮೆನ್ಷನ್ ಮಾಡ್ತೀವಿ. ಅಪಾರ್ಟ್ ಫ್ರಮ್ ದಿಸ್ ದೇರ್ ಆರ್ ಅದರ್ ವೇರಿಯೇಬಲ್ಸ್ ಆಲ್ಸೋ. ಅವನ್ನೆಲ್ಲ ನಾವು ಆಗಲೇ ಡಿಸ್ಕಸ್ ಮಾಡಿದೀವಿ. ಎಕ್ಸ್ಟೆನ್ಸಿವ್ ವೇರಿಯೇಬಲ್ ಅಂದ್ರೆ ಏನು, ಇಂಟೆನ್ಸಿವ್ ವೇರಿಯೇಬಲ್ ಅಂದ್ರೆ ಏನು, ಇವನ್ನೆಲ್ಲ ಚರ್ಚೆ ಮಾಡಿದೀವಿ. ಪದೇ ಪದೇ ರಿಪೀಟ್ ಮಾಡೋದು ಬೇಡ. ಈಗ ನಾನು ಪ್ರೆಷರ್ ಅನ್ನ ಕಾನ್ಸ್ಟೆಂಟ್ ಇಟ್ಟು ವಾಲ್ಯೂಮ್ ಮತ್ತೆ ಟೆಂಪರೇಚರ್ ಅನ್ನ ವೇರಿ ಮಾಡಿದ್ರೆ ಅದನ್ನು ಐಸೋಬಾರಿಕ್ ಪ್ರೋಸೆಸ್ ಅಂತ ಕರೀತಾರೆ. ಇಫ್ ವಾಲ್ಯೂಮ್ ಈಸ್ ಮೇಂಟೈನ್ ಕಾನ್ಸ್ಟೆಂಟ್ ಅಂಡ್ ದೆನ್ ವೇರಿ ಪ್ರೆಷರ್ ಅಂಡ್ ಟೆಂಪರೇಚರ್, ಇಟ್ ಈಸ್ ಕಾಲ್ಡ್ ಆಸ್ ಐಸೋಕಾರಿಕ್ ಪ್ರೋಸೆಸ್. ಐಸೋಥರ್ಮಲ್ ಆಯ್ತು, ಐಸೋಬಾರಿಕ್ ಆಯ್ತು, ಐಸೋಕಾರಿಕ್ ಆಯ್ತು. ಈ ಮೂರಲ್ಲೂ ಒಂದೊಂದು ಪ್ಯಾರಾಮೀಟರ್ ಯಾವುದೋ ಕಾನ್ಸ್ಟೆಂಟ್ ಇರುತ್ತೆ. ಇಲ್ಲ ಪ್ರೆಷರ್ ಕಾನ್ಸ್ಟೆಂಟ್ ಇರುತ್ತೆ, ಇಲ್ಲ ವಾಲ್ಯೂಮ್ ಕಾನ್ಸ್ಟೆಂಟ್ ಇರುತ್ತೆ, ಇಲ್ಲ ಟೆಂಪರೇಚರ್ ಕಾನ್ಸ್ಟೆಂಟ್ ಇರುತ್ತೆ. ಈ ಮೂರೂ ಕಾನ್ಸ್ಟೆಂಟ್ ಇರೋದಿಲ್ಲ ಯಾವುದೋ ಒಂದು ಪ್ರೋಸೆಸ್ ಅಲ್ಲಿ. ಆ ಪ್ರೋಸೆಸ್ ಅನ್ನೇ ನಾವು adiabatic process ಅಂತ ಕರೆಯೋದು. ಸೊ ವಾಟ್ ಈಸ್ ಅನ್ adiabatic process? ಇನ್ adiabatic process all the three parameters are changing: pressure, volume and temperature. ಓಕೆ, ಆಮೇಲೆ ಇಲ್ಲಿ ಟೆಂಪರೇಚರ್ ಚೇಂಜ್ ಆಗ್ತಾ ಇದೆ ಅಂತಂದ್ರೆ ಹೊರಗಡೆ ನಾರ್ಮಲಿ ಏನಾಗುತ್ತೆ ನೋಡಿ, ಐಸೋಥರ್ಮಲ್ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ, ಟೆಂಪರೇಚರ್ ಚೇಂಜ್ ಆಗಲ್ಲ. ಟೆಂಪರೇಚರ್ ಚೇಂಜ್ ಆಗಲ್ಲ ಯಾಕೆ ಅಂತಂದ್ರೆ ಹೊರಗಡೆಯಿಂದ ಸಪ್ಲೈ ಇರುತ್ತೆ ಅಥವಾ ಹೊರಗಡೆಗೆ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಬೈ ಚಾನ್ಸ್ ಈ ಸಿಸ್ಟಮ್ ನಲ್ಲಿ ಇದು ಕಂಟೈನರು, ಇದರೊಳಗಡೆ ಗ್ಯಾಸ್ ಫಿಲ್ ಮಾಡಿದ್ದೀನಿ, ಆಮೇಲೆ ಇದಕ್ಕೊಂದು ಪಿಸ್ಟನ್ ಅನ್ನ ಮುಚ್ಚಿದ್ದೀನಿ, ಅಂದ್ರೆ ಲಿಡ್ ಅನ್ನ ಮುಚ್ಚಿ ಹ್ಯಾಂಡ್ಲ್ ಅನ್ನ ಹಾಕಿದ್ದೀನಿ. ಹ್ಯಾಂಡ್ಲ್ ಅನ್ನೇ ಪಿಸ್ಟನ್ ಅಂತ ಕರೆಯೋದು. ಇದನ್ನು ನಾನು ಪ್ರೆಸ್ ಮಾಡಿದಾಗ ಮಾಲಿಕ್ಯೂಲ್ಸ್ ಒಂದಕ್ಕೊಂದು ಡಿಕ್ಕಿ ಹೊಡೆದ್ಬಿಟ್ಟು ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಹಾಗೆ ಪ್ರೊಡ್ಯೂಸ್ ಆದಂಥ ಹೀಟ್ ಇದರ ಟೆಂಪರೇಚರ್ನ ಆಕ್ಚುಲಿ ರೈಸ್ ಮಾಡಬೇಕು, ಆದರೆ ಆ ಹೀಟು ಹೊರಗಡೆಗೆ ಹರ್ಕೊಂಡು ಬಂದ್ಬಿಟ್ಟು ಟೆಂಪರೇಚರ್ ಕಾನ್ಸ್ಟೆಂಟ್ ಆಗುತ್ತೆ. ಈಗ ಹರ್ಕೊಂಡು ಬರಬೇಕು ಅಂತಂದ್ರೆ ಈ ಕಂಟೈನರು ಎಂಥ ಕಂಟೈನರ್ ಆಗಿರಬೇಕು, ಗುಡ್ ಕಂಡಕ್ಟಿಂಗ್ ಕಂಟೈನರ್ ಆಗಿರಬೇಕು, ವಾಲ್ ಎಲ್ಲ ಡಯಾಥರ್ಮಿಕ್ ಆಗಿರಬೇಕು. ಕಾನ್ವರ್ಸ್ಲಿ ಈ ಪಿಸ್ಟನ್ ಅನ್ನ ಮೇಲಕ್ಕೆ ಮೂವ್ ಮಾಡಿದಾಗ ಮಾಲಿಕ್ಯೂಲ್ಸ್ ಎಲ್ಲ ದೂರ ಹೋಗ್ತಾವಲ್ವಾ, ಅವಾಗ ವರ್ಕ್ ಈಸ್ ಡನ್ ಬೈ ದ ಗ್ಯಾಸ್ ಅಲ್ವಾ. ವರ್ಕ್ ಈಸ್ ಡನ್ ಬೈ ದ ಗ್ಯಾಸ್ ಅಂದಾಗ ಟೆಂಪರೇಚರ್ ಕಡಿಮೆ ಆಗಬೇಕು. ಎಸ್, ಟೆಂಪರೇಚರ್ ಕಡಿಮೆ ಆಗುತ್ತೆ, ಆದರೆ ಫುಲ್ ಸಿಸ್ಟಮ್ನ ಟೆಂಪರೇಚರ್ನ ಕಡಿಮೆ ಮಾಡಲಿಕ್ಕೆ ಸರೌಂಡಿಂಗ್ ಬಿಡೋದಿಲ್ಲ. ಸರೌಂಡಿಂಗ್ ಇಂದ ಹೀಟ್ ಫ್ಲೋ ಆಗುತ್ತೆ, ಹಾಗಾಗಿ ಟೆಂಪರೇಚರ್ ಒನ್ಸ್ ಅಗೇನ್ ಕಾನ್ಸ್ಟೆಂಟ್ ಆಗುತ್ತೆ. ಈ ರೀತಿ ಹೊರಗಡೆ ಬರಲಿಕ್ಕೆ ಅಥವಾ ಒಳಗಡೆ ಹೋಗ್ಲಿಕ್ಕೆ ಎರಡೂ ಪ್ರಾವಿಷನ್ ಇತ್ತು ಅಂತಂದ್ರೆ ಆ ಕಂಟೈನರ್ ಡಯಾಥರ್ಮಿಕ್ ಕಂಟೈನರೇ ಆಗಿರಬೇಕು, ಆಮೇಲೆ ಆ ಪ್ರೋಸೆಸ್ ಐಸೋಥರ್ಮಲ್ಲೇ ಆಗಿರಬೇಕು. ಈ ತರ. ಈಗ ಒಂದು ವೇಳೆ ನಾನೇನಾದ್ರೂ ಈ ಕಂಟೈನರ್ ವಾಲ್ಸ್ ಅನ್ನ ಇನ್ಸುಲೇಟಿಂಗ್ ಮೆಟೀರಿಯಲ್ ಇಂದ ಮಾಡಿಬಿಟ್ರೆ, ಅಂದ್ರೆ ಸುತ್ತಲೂ ನಾನೇನ್ ಮಾಡ್ತೀನಿ, ಒಂದು ಗುಡ್ ಇನ್ಸುಲೇಟಿಂಗ್ ಮೆಟೀರಿಯಲ್ ಅನ್ನ ಇಟ್ಬಿಡ್ತೀನಿ. ಪೇಪರ್ ಅನ್ನು ಅಥವಾ ವುಡ್ ಅನ್ನು ಅಥವಾ ಗ್ಲಾಸ್ ಮೆಟೀರಿಯಲ್ ಅನ್ನು, ಯಾವ್ದಾದ್ರು ವೆರಿ ಗುಡ್ ಇನ್ಸುಲೇಟಿಂಗ್ ಮೆಟೀರಿಯಲ್. ಇನ್ಸುಲೇಟರ್ ಅಂದ್ರೆ ಏನು, ಅದು ಹೀಟ್ ಅನ್ನು ಹರಿಲಿಕ್ಕೆ ಬಿಡೋದಿಲ್ಲ. ಕಂಡಕ್ಟರ್ ಅಂದ್ರೆ ಏನು, ಹೀಟ್ ಅನ್ನು ಹರಿಲಿಕ್ಕೆ ಬಿಡುತ್ತೆ. ಇದನ್ನೆಲ್ಲ ನಾವು ಆಗ್ಲೇ ಟ್ರಾನ್ಸ್ಮಿಷನ್ ಆಫ್ ಹೀಟ್ ಅಲ್ಲಿ ಓದಿದೀವಿ, ಇಂದಿನ ಚಾಪ್ಟರ್ ಅಲ್ಲಿ ಥರ್ಮಲ್ ಪ್ರಾಪರ್ಟೀಸ್ ಅಲ್ಲಿ ಓದಿದೀವಿ. ಸೊ ಈಗ ಇದು adiabatic ವಾಲ್ ಆದರೆ ನೀನು ಕಂಪ್ರೆಸ್ ಆದರೂ ಮಾಡು, ಎಕ್ಸ್ಪ್ಯಾಂಡ್ ಆದರೂ ಮಾಡು, ಹೊರಗಡೆ ಬರಲಿಕ್ಕೂ ಜಾಗ ಇಲ್ಲ, ಒಳಗಡೆ ಹೋಗ್ಲಿಕ್ಕೂ ಜಾಗ ಇಲ್ಲ. ಅಂಥ ಪ್ರೋಸೆಸ್ಸನ್ನು ನಾವು adiabatic ಪ್ರೋಸೆಸ್ ಅಂತ ಕರಿತೀವಿ. ಇವಾಗ ಕಂಪ್ರೆಸ್ ಮಾಡಿದರೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಯಾಕೆಂದರೆ ಹೀಟ್ ಎಸ್ಕೇಪ್ ಆಗೋದಿಲ್ಲ. ಎಕ್ಸ್ಪ್ಯಾಂಡ್ ಮಾಡಿದರೆ ಟೆಂಪ್ರೇಚರ್ ಕಡಿಮೆ ಆಗುತ್ತೆ, ಯಾಕೆ ಅಂದರೆ ಹೀಟು ಎಂಟರ್ ಆಗೋದಿಲ್ಲ. ಸೊ ಇಂಥ ಪ್ರೋಸೆಸ್ಸನ್ನು ನಾವು adiabatic ಪ್ರೋಸೆಸ್ ಅಂತ ಕರಿತೀವಿ. ನಾವು ಡಿಫೈನ್ ವಾಟ್ ಈಸ್ adiabatic ಪ್ರೋಸೆಸ್. ಇಟ್ ಈಸ್ ಎ ಪ್ರೋಸೆಸ್ ಇನ್ ವಿಚ್ ದೆರ್ ಈಸ್ ನೋ provision for heat to enter the system nor to leave the system, so the temperature of the system changes. During compression temperature increases, during expansion temperature decreases. So the walls of the container are made up of insulators. That means the container wall is adiabatic wall. ಗೊತ್ತಾಯ್ತಲ್ಲ, adiabatic wall ಅಂತ ಯಾಕೆ ಕರೀತಾರೆ, ಹೀಟ್ ಒಳಗಡೆ ಹೋಗ್ಲಿಕ್ಕೂ ಜಾಗ ಇಲ್ಲ, ಹೊರಗಡೆ ಬರ್ಲಿಕ್ಕೂ ಜಾಗ ಇಲ್ಲ. So in a process if temperature also changes along with pressure and volume,
ವಾಲ್ಯೂಮ್ ದೆನ್ ಇಟ್ ಈಸ್ ಅಡಿಯಾಬ್ಯಾಟಿಕ್. ಇಷ್ಟೊತ್ತು ನೋಡಿದಾಗ ನಾವು ಯಾವ್ದಾದ್ರು ಎರಡು ಕ್ವಾಂಟಿಟಿಗಳು ಚೇಂಜ್ ಆಗ್ತಾ ಇದ್ವು, ಪ್ರೆಷರ್ ವಾಲ್ಯೂಮ್ ಆಗೋದು, ಇಲ್ಲ ಪ್ರೆಷರ್ ಟೆಂಪರೇಚರ್ ಆಗೋದು, ಇಲ್ಲ ವಾಲ್ಯೂಮ್ ಟೆಂಪರೇಚರ್ ಆಗೋದು. ಆದರೆ ಇಲ್ಲಿ ಮೂರೂ ಚೇಂಜ್ ಆಗ್ತಾ ಇದಾವೆ. ಇಲ್ಲಿ ನಾವು ಎನರ್ಜಿಯನ್ನು ಸಪ್ಲೈ ಮಾಡ್ತಾ ಇಲ್ಲ, ಎನರ್ಜಿಯನ್ನು ಹೊರಗಡೆ ತೆಗಿತಿಲ್ಲ, ಆದರೂ ಕೂಡ ಟೆಂಪರೇಚರ್ ವೇರಿ ಆಗುತ್ತೆ. ಹಾಗಾದ್ರೆ ಹೀಟ್ ಸಪ್ಲೈ ಇಲ್ಲ ಅನ್ನಂಗಾಯ್ತು. ಹೀಟ್ ಸಪ್ಲೈ ಇಲ್ಲ. ಹೀಟ್ ಸಪ್ಲೈ ಇಲ್ಲ ಅಂದಮೇಲೆ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನಾಗಬೇಕು? ಜ್ಞಾಪಿಸ್ಕೊಳ್ಳಿ, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಪಿ ಇಂಟು ಡೆಲ್ಟಾ ವಿ, ದಟ್ ಈಸ್ ಡೆಲ್ಟಾ ಡಬ್ಲ್ಯೂ ಆಫ್ ಕೋರ್ಸ್. ಸೊ ದಿಸ್ ಈಸ್ ಝೀರೋ, ನೋ ಹೀಟ್ ಈಸ್ ಸಪ್ಲೈಡ್, ದೇರ್ ಫೋರ್ ಡೆಲ್ಟಾ ಯು ಈಸ್ ಈಕ್ವಲ್ ಟು ಡೆಲ್ಟಾ ಡಬ್ಲ್ಯೂ. ಡೆಲ್ಟಾ ಡಬ್ಲ್ಯೂ ವಿತ್ ನೆಗೆಟಿವ್ ಸೈನ್. ಯಾಕೆ ಡೆಲ್ಟಾ ಡಬ್ಲ್ಯೂನ ನಾನು ಈ ಕಡೆ ಕಳಿಸ್ದೆ ಅಂದರೆ ಇಂಟರ್ನಲ್ ಎನರ್ಜಿ ಚೇಂಜಸ್ ಅಟ್ ದಿ ಕಾಸ್ಟ್ ಆಫ್ ವರ್ಕ್ ಡನ್, ಅಥವಾ ವರ್ಕ್ ಈಸ್ ಡನ್ ಅಟ್ ದಿ ಕಾಸ್ಟ್ ಆಫ್ ಇಂಟರ್ನಲ್ ಎನರ್ಜಿ. ಸೊ ಇಂಟರ್ನಲ್ ಎನರ್ಜಿಯನ್ನೇ ಬಳಸ್ಕೊಂಡು ಕೆಲಸ ಮಾಡುವಂಥದ್ದು ಇದು. ನೋಡಿ, ಐಸೋಥರ್ಮಲ್ಗೂ ಅಡಿಯಾಬ್ಯಾಟಿಕ್ ಒಂದು ಸಣ್ಣ ಸಿಂಪಲ್ ಎಕ್ಸಾಂಪಲ್ ಅನ್ನು ಕೊಡ್ತೀನಿ. ಈಗ ಹೆಂಗಪ್ಪ ಅಂತಂದ್ರೆ, ಈಗ ನಿನ್ನ ಜೇಬಲ್ಲಿರೋ ಪಾಕೆಟ್ ಮನಿ ಎನರ್ಜಿ ಇದ್ದಂಗೆ, ಇಂಟರ್ನಲ್ ಎನರ್ಜಿ ಇದ್ದಂಗೆ. ಈಗ ನೀನು ಅಂಗಡಿಗೆ ಹೋಗ್ಬಿಟ್ಟು ಒಂದು ಪ್ಲೇಟ್ ಪಾನಿಪುರಿ ತಿಂತೀಯಲ್ಲ, ಅದು ವರ್ಕ್ ಡನ್ ಇದ್ದಂಗೆ, ಆಯ್ತಾ? ಈಗ ಮನೆಯಲ್ಲಿ ಅಪ್ಪ ಇದ್ದಾರೆ, ನಿನಗೆ ಪಾನಿಪುರಿ ತಿನ್ನಬೇಕು, ನೀನು ನಿನ್ನ ತಮ್ಮನೋ ಅಥವಾ ನೀನು ನಿಮ್ಮ ಅಕ್ಕನೋ ಅಥವಾ ನೀನು ನಿಮ್ಮ ತಂಗಿನೋ ಪಾನಿಪುರಿ ತಿನ್ನಕ್ಕೆ ಹೋಗಬೇಕು. ಜೇಬಲ್ಲಿ ನಿಮ್ಮ ಹತ್ರ 100 ರೂಪೀಸ್ ಇದೆ, ಆದರೆ 100 ರೂಪೀಸ್ ನನಗೆ ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ. ಅವಾಗ ಏನು ಮಾಡ್ತೀರಾ? ಹೋಗಿ ಅಪ್ಪನ್ನ ಕೇಳ್ತೀರಾ, ಅಪ್ಪ ನಾವು ಪಾನಿಪುರಿ ತಿನ್ನಬೇಕು, ನಮಗೆ 100 ರೂಪೀಸ್ ಕೊಡಿ ಅಥವಾ 50 ರೂಪೀಸ್ ಕೊಡಿ, ದುಡ್ಡು ಕೊಡಿ ಅಂತ ಕೇಳ್ತೀರಾ. ಅವಾಗ ಅಪ್ಪ ಏನು ಮಾಡ್ತಾರೆ? 50 ರೂಪೀಸನ್ನು 100 ರೂಪೀಸನ್ನು ಕೊಡ್ತಾರೆ. ಅವಾಗ ನೀವು ನೇರವಾಗಿ ಹೋಗಿ ಪಾನಿಪುರಿಯನ್ನು ತಿಂದ್ಕೊಂಡು ಬರ್ತೀರಾ. ಅಂದ್ರೆ ಇಲ್ಲಿ ಅಪ್ಪ ಬಂದ್ಬಿಟ್ಟು ಸೋರ್ಸ್ ಡೆಲ್ಟಾ ಕ್ಯೂ, ಅಪ್ಪ ದುಡ್ಡು ಕೊಟ್ಟರು, ನೀವು ಸಿಸ್ಟಮ್, ನೀನು ನಿಮ್ಮ ತಂಗಿ ಸಿಸ್ಟಮ್, ನಿಮ್ಮ ಜೇಬಲ್ಲಿರೋ ಮನಿ ಅದು ಇಂಟರ್ನಲ್ ಎನರ್ಜಿ. ಅರ್ಥ ಆಯ್ತಾ? ಹೋಗಿ ಪಾನಿಪುರಿ ತಿಂತೀರಲ್ಲ, ಅದು ವರ್ಕ್ ಡನ್. ಸೊ ಅಪ್ಪ ದುಡ್ಡು ಕೊಟ್ಟರು, ಹೋದ್ರಿ ಪಾನಿಪುರಿ ತಿಂದ್ರಿ. ಬೈ ಚಾನ್ಸ್ ಅಪ್ಪ ಕೊಟ್ಟಿದ್ದ ದುಡ್ಡು ಪೂರ್ತಿ ಪಾನಿಪುರಿ ಖರ್ಚಾದ್ರೆ ಬಂದ್ಬಿಟ್ಟು ಅಪ್ಪನಿಗೆ, ಅಪ್ಪ ಇನ್ನು ಏನು ದುಡ್ಡು ಉಳಿಲಿಲ್ಲ ಅಂತ ಹೇಳ್ತೀರಾ. ಬೈ ಚಾನ್ಸ್ 70 ರೂಪೀಸ್ ಖರ್ಚಾಗಿ ಇನ್ನು 30 ರೂಪೀಸ್ ಉಳಿತು, ಅಪ್ಪ ಇನ್ನು 30 ರೂಪೀಸ್ ಉಳಿತು ಅಂತ ಅಪ್ಪನಿಗೆ ಹೇಳ್ತೀರಾ. ಅಪ್ಪ ಏನು ಮಾಡ್ತಾರೆ? ಪರವಾಗಿಲ್ಲ, ನಿನ್ನ ಹತ್ರ ಇಟ್ಕೊಳ್ಳಪ್ಪ ಅಂತ ಹೇಳಿದಾಗ ನೀವು ಮತ್ತೆ ನಿಮ್ಮ ಪಾಕೆಟ್ಗೆ ಸೇರಿಸ್ಕೋತೀರಾ. ನಿಮ್ಮ ಪಾಕೆಟಲ್ಲಿ ಆಲ್ರೆಡಿ 100 ರೂಪೀಸ್ ಇತ್ತು, ಇನ್ನೂ 30 ರೂಪಾಯಿ ಬಂತು ಅಂದರೆ ನಿಮ್ಮ ಇಂಟರ್ನಲ್ ಎನರ್ಜಿ ಜಾಸ್ತಿ ಆಗಲಿಲ್ವಾ? ಅಂದರೆ ಸಪ್ಲೈಡ್ ಹೀಟ್, ಪಾರ್ಟ್ ಆಫ್ ದ ಸಪ್ಲೈಡ್ ಹೀಟ್ ಏನಾಯಿತು? ಇಂಟರ್ನಲ್ ಎನರ್ಜಿನ ಇನ್ಕ್ರೀಸ್ ಮಾಡ್ತು, ಇನ್ನು ಸ್ವಲ್ಪ ವರ್ಕ್ ಡನ್ಗೆ ಯುಟಿಲೈಸ್ ಆಯಿತು. ಇದು ಜನರಲ್ ಆಗಿ ಆಗುವಂಥ ಪ್ರೋಸೆಸ್. ಯಾವಾಗ? ಇಫ್ ದೇರ್ ಈಸ್ ಸಪ್ಲೈ. ಬೈ ಚಾನ್ಸ್ ಇವಾಗ ಅಪ್ಪ ಮನೆಯಲ್ಲಿ ಇಲ್ಲ, ಯಾವುದೋ ಊರಿಗೆ ಹೋಗಿದ್ದಾರೆ ಅಥವಾ ಇನ್ನು ಆಫೀಸಿಂದ ಬಂದಿಲ್ಲ, ಆಯ್ತಾ? ಅರ್ಥ ಆಯ್ತಾ? ಅವಾಗ ಏನು ಮಾಡ್ತೀರಾ? ಪಾನಿಪುರಿ ತಿನ್ನಲೇಬೇಕು, ಅಮ್ಮನ ಕೇಳ್ತಿದ್ರೆ ಅಮ್ಮನ ಹತ್ರ ದುಡ್ಡಿಲ್ಲ, ನಾನು ಕೊಡಲ್ಲ ಅಂತಾರೆ. ಹೊರಗಡೆ ಎಲ್ಲ ತಿನ್ಬೇಡ, ಆರೋಗ್ಯ ಹಾಳಾಗುತ್ತೆ. ಏನೇ ಆಗಲಿ ಅಮ್ಮ ಕಾಳಜಿ ಜಾಸ್ತಿ ಅಲ್ವಾ, ಹೆಲ್ತ್ ಕಾನ್ಶಿಯಸ್ ಅಮ್ಮನಿಗೆ ಜಾಸ್ತಿ ಇರುತ್ತೆ, ಮಕ್ಳಿಗೆ ತೊಂದರೆ ಆಗಬಾರ್ದು ಅಂತ ಬೇಡ ಅಂತ ಹೇಳ್ತಾರೆ. ಆದರೂ ನೀವಿಲ್ಲಮ್ಮ ನಾನು ಹೋಗಬೇಕು ತಿನ್ಕೊಂಬರ್ಬೇಕು ಅಂದಾಗ ಏನಾರು ಮಾಡ್ಕೊ ಹೋಗಂತಾರೆ. ಅವಾಗ ನೀವೇನು ಮಾಡ್ತೀರಾ? ನೀವು ಹೋಗಿ ನಿಮ್ಮ ಜೇಬಲ್ಲಿರೋ ದುಡ್ಡಿಂದನೇ ಪಾನಿಪುರಿ ತಿನ್ಕೊಂಬರ್ತೀರಾ. ಸೊ ಪಾನಿಪುರಿ ತಿನ್ಬೇಕಾದ್ರೆ ಅದು 70 ರೂಪೀಸ್ ಪಾನಿಪುರಿ ಆಗುತ್ತೆ ಇಬ್ಬರು ಸೇರಿಕೊಂಡು. ಅವಾಗ ನಿಮ್ಮದಿದ್ದ 100 ರೂಪಿ ಖರ್ಚಾಗುತ್ತೆ ಅಲ್ವಾ? ಸರ್ ಖರ್ಚಾಗುತ್ತೆ. ಆದ್ರೆ ಉಳಿಯೋದೆಷ್ಟು? ಇನ್ನು 30 ರೂಪಾಯಿ. ಅಂದರೆ ವರ್ಕ್ ಈಸ್ ಡನ್ ಅಟ್ ದಿ ಕಾಸ್ಟ್ ಆಫ್ ಯುವರ್ ಇಂಟರ್ನಲ್ ಎನರ್ಜಿ. ಸೊ ಅದನ್ನೇ ನಾನು ಇಲ್ಲಿ ಹೇಳಿದ್ದು. ಸೊ ಇದು ವರ್ಕ್ ಈಸ್ ಡನ್ ಅಟ್ ದಿ ಕಾಸ್ಟ್ ಆಫ್ ಇಂಟರ್ನಲ್ ಎನರ್ಜಿ. ಯಾವಾಗ? ಓನ್ಲಿ ವೆನ್ ದೇರ್ ಇಸ್ ನೋ ಸಪ್ಲೈ ಆಫ್ ಹೀಟ್. ಅಂದರೆ ಅಪ್ಪ ಮನೆಯಲ್ಲಿ ಇದ್ದಾಗ, ಅಂದರೆ ಸೋರ್ಸ್ ಇಲ್ಲದೆ ಇದ್ದಾಗ. ಅದೇ ಥರ ಇದು ಕೂಡ, ವೆನ್ ಯು ಆರ್ ನಾಟ್ ಸಪ್ಲೈಯಿಂಗ್ ದ ಹೀಟ್, ವರ್ಕ್ ಈಸ್ ಡನ್ ಅಟ್ ದಿ ಕಾಸ್ಟ್ ಆಫ್ ಇಂಟರ್ನಲ್ ಎನರ್ಜಿ. ಇದನ್ನೇ ನಾನು ಹೇಳಲಿಕ್ಕೆ ಬಂದಿದ್ದು. ಈಗ ಕಂಪ್ರೆಷನ್ ಮಾಡ್ತೀರಾ ಅಥವಾ ಎಕ್ಸ್ಪ್ಯಾನ್ಷನ್ ಮಾಡ್ತೀರಾ? ಸರ್ ಯಾವಾಗ್ಲೂ ವರ್ಕ್ ಡನ್ ನೆಗೆಟಿವೇ ಆಗುತ್ತಾ? ಏನೂ ಇಲ್ಲ. ಕಂಪ್ರೆಷನ್ ಮಾಡಿದಾಗ ಇಂಟರ್ನಲ್ ಎನರ್ಜಿ ಜಾಸ್ತಿ ಆಗುತ್ತೆ. ದಟ್ means work is done on the system. ಅದೇ ಎಕ್ಸ್ಪ್ಯಾಂಡ್ ಮಾಡಿದಾಗ ವರ್ಕ್ ಈಸ್ ಡನ್ ಬೈ ದ ಸಿಸ್ಟಮ್, therefore internal energy decreases. I hope you got it. ಪ್ರೆಸ್ ಮಾಡಿದಾಗ ವರ್ಕ್ ಈಸ್ ಡನ್ ಆನ್ ದ ಸಿಸ್ಟಮ್. ನೆನಪಿಸ್ಕೊಳ್ಳಿ, ಡೆಲ್ಟಾ ಯು ಇಸ್ ಈಕ್ವಲ್ ಟು ವರ್ಕ್ ಈಸ್ ಡನ್ ಆನ್ ದ ಸಿಸ್ಟಮ್ ಅಂದಾಗ ನೆಗೆಟಿವ್ ಸೈನ್ ತಗೋತೀವಿ. ಆಲ್ರೆಡಿ ಇಲ್ಲಿ ಇನ್ನೂ ನೆಗೆಟಿವ್ ಸೈನ್ ಇದೆ, ಅಲ್ಲಿಗೆ ಮೈನಸ್ ಇಂಟು ಮೈನಸ್ ಪ್ಲಸ್ ಡೆಲ್ಟಾ ಡಬ್ಲ್ಯೂ ಆಗುತ್ತೆ. ಇದು ಕಂಪ್ರೆಸ್ ಮಾಡಿದಾಗ ಅವಾಗ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಅದೇ ಎಕ್ಸ್ಪ್ಯಾಂಡ್ ಮಾಡಿದಾಗ ವರ್ಕ್ ಈಸ್ ಡನ್ ಬೈ ದ ಗ್ಯಾಸ್, ದಟ್ ಮೀನ್ಸ್ ಮೈನಸ್ ಸೈನ್ ಹಂಗೆ ಇರುತ್ತೆ, ಡೆಲ್ಟಾ ಡಬ್ಲ್ಯೂ. ಸೊ ವರ್ಕ್ ಈಸ್ ಡನ್ ಬೈ ದ ಗ್ಯಾಸ್, ವರ್ಕ್ ಈಸ್ done on the gas, ಅದು ವರ್ಕ್ ಈಸ್ ಡನ್ ಬೈ ದ ಸಿಸ್ಟಮ್, ವರ್ಕ್ ಈಸ್ ಡನ್ ಆನ್ ದ ಸಿಸ್ಟಮ್. ಇಷ್ಟು ಪಿಟಿಗೆ ಹೇಳಿದ ಮೇಲೆ, ಡೆಫಿನೇಷನ್ ಹೇಳಿದ ಮೇಲೆ ಮುಂದಕ್ಕೆ ಹೋಗೋಣ. ಮತ್ತೆ ಎಕ್ಸಾಂಪಲ್, ಆಡಿಯಾಬ್ಯಾಟಿಕ್ ಪ್ರೋಸೆಸ್ ಅನ್ನೋದು ಇದೆಯಲ್ಲ, ಪ್ರೋಸೆಸ್ ಸಡನ್ ಆಗಿ ಗ್ಯಾಸ್ ಎಕ್ಸ್ಪ್ಯಾಂಡ್ ಆದರೆ, ಸಡನ್ ಆಗಿ ಗ್ಯಾಸ್ ಬರ್ಸ್ಟ್ ಆಗಿ ಹೊರಗಡೆ ಬಂದರೆ ಅಥವಾ ಸಡನ್ ಪ್ರೆಸ್ ಆದರೆ ಅದು ಆಡಿಯಾಬ್ಯಾಟಿಕ್ ಪ್ರೋಸೆಸ್ ಆಗುತ್ತೆ.
ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೈಕಲ್ಗೆ ಟ್ಯೂಬ್ಗೆ ಬ್ಲೋ ಹೊಡಿತಾ ಇರ್ತೀರ, ನಿಧಾನಕ್ಕೆ ಬ್ಲೋ ತುಂಬಿಸ್ತೀರ, ಎಲ್ಲ ಆಗೋಯ್ತು. ಎಲ್ಲ ಆದಮೇಲೆ ಬೈ ಚಾನ್ಸ್ ಏನಾದ್ರು ಬರ್ಸ್ಟ್ ಆಯಿತು ಅಂದ್ಕೊಳ್ಳಿ, ಟ್ಯೂಬ್ ಬರ್ಸ್ಟ್ ಆಯಿತು ಅಂದ್ಕೊಳ್ಳಿ, ಏರ್ ಒಂದೇ ಸತಿ ಬರ್ಸ್ ಅನ್ನಂಗೆ ಹೊರಗಡೆ ಬಂದ್ಬಿಡುತ್ತೆ. ಅದು ಆಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನ್. ಅದು ಸಡನ್ ರಿಲೀಸ್ ಈಸ್ ಆಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನ್. ಅಥವಾ ನೀವು ಒಂದು ಪಿನ್ ತಗೊಂಡು ಚುಚ್ಚಿದ್ರಿ, ಏರ್ ಸಡನ್ ಆಗಿ ಹೊರಗಡೆ ಬರುತ್ತೆ, ಆಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನ್. ಒಂದು ನೆನ್ಪಿಟ್ಕೊಳ್ಳಿ, ಆಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನ್ ಅಲ್ಲಿ ಟೆಂಪರೇಚರ್ ಕಡಿಮೆ ಆಗುತ್ತೆ, ಬಿಕಾಸ್ ವರ್ಕ್ ಈಸ್ ಡನ್ ಬೈ ದ ಗ್ಯಾಸ್, ದಟ್ ಮೀನ್ಸ್ ನೆಗೆಟಿವ್. ಅದೇ ಆಡಿಯಾಬ್ಯಾಟಿಕ್ ಕಂಪ್ರೆಷನ್ ಅಲ್ಲಿ ವರ್ಕ್ ಈಸ್ ಡನ್ ಆನ್ ದ ಗ್ಯಾಸ್, ಟೆಂಪರೇಚರ್ ಜಾಸ್ತಿ ಆಗುತ್ತೆ. ನೀವು ಬ್ಲೋ ಹೊಡಿತಾ ಅದು ಬಿಸಿ ಆಗುತ್ತೆ. ವಾಲ್ ಟ್ಯೂಬ್ ಅನ್ನ ಕಿತ್ಬಿಟ್ರೆ ಅಥವಾ ಪಿನ್ ತಗೊಂಡು ಚುಚ್ಬಿಟ್ರೆ ಏರ್ ಸಡನ್ ಆಗಿ ಹೊರಗಡೆ ಬರುತ್ತೆ. ಬೇಕಾದ್ರೆ ನೀವು ಸುಮ್ಮನೆ ನೀವು ಬೆರಳನ್ನ ಹಂಗೆ ಅಲ್ಲಿ ಇಟ್ಕೊಳ್ಳಿ, ಸ್ವಲ್ಪ ತಣ್ಣಗಾಗುತ್ತೆ, ನಿಮಗೆ ಅಲ್ಲಿ ಸ್ವಲ್ಪ ತಣ್ಣಗಾಗುತ್ತೆ. ಅದರ ಅರ್ಥ ಏನು? ಸಡನ್ ಎಕ್ಸ್ಪ್ಯಾನ್ಷನ್ ಆಗ್ತಾ ಇರೋದ್ರಿಂದ ಟೆಂಪರೇಚರ್ ಕಡಿಮೆ ಆಯಿತು. ತುಂಬ ಕನ್ಫ್ಯೂಸ್ ಆಗ್ತಾ ಇದೆ ಅನ್ಸಿದ್ರೆ ಇನ್ನೊಂದ್ಸತಿ ರಿಪೀಟ್ ಮಾಡ್ಬಿಡ್ತೀನಿ ನೋಡಿ. ಎನಿ ಪ್ರೋಸೆಸ್ ಇನ್ ವಿಚ್ temperature is also changing along with pressure and volume is called adiabatic process. In adiabatic process, system is totally isolated from the surrounding. There is no provision for heat to escape or heat to enter, and walls of the container are made up of insulators, so they are adiabatic walls. And in adiabatic process, work is done at the cost of internal energy. Work may be done on the system, may be done by the system. And overall in adiabatic process, what happens during sudden expansion or during sudden compression, there will be change in the temperature. So sudden expansion temperature increases, sudden compression temperature decreases. Okay, so ಇಷ್ಟು ಹೇಳಿದ ಮೇಲೆ ಇವಾಗ ವರ್ಕ್ ಡನ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡೋಣ adiabatic process ಅಲ್ಲಿ. ಇದು ಸ್ವಲ್ಪ ಇಂಪಾರ್ಟೆಂಟ್ ಡೆರಿವೇಶನ್, ಸ್ವಲ್ಪ ಲೆಂತಿ ಇದೆ, ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಹೋಗ್ತೀನಿ, ಪ್ಲೀಸ್ ಫಾಲೋ ಕೇರ್ಫುಲಿ. ಐ ವಿಲ್ ನೌ ಪ್ರೊಸೀಡ್ ವಿತ್ ವರ್ಕ್ ಡನ್ ಇನ್ ದ ಕೇಸ್ ಆಫ್ adiabatic process. ನೋಡಿ, ಐಸೋಥರ್ಮಲ್ ಪ್ರೋಸೆಸ್ಗೆ ಒಂದು ಈಕ್ವೇಶನ್ ಅನ್ನು ಬರಿತೀವಿ, ಅದನ್ನ ಸ್ಟೇಟ್ ಈಕ್ವೇಶನ್ ಅಂತ ಕರಿತೀವಿ. ದಟ್ ಸ್ಟೇಟ್ ಈಕ್ವೇಶನ್ ಈಸ್ PV is equal to RT. ಅದೇ ತರ ಆಡಿಯಾಬ್ಯಾಟಿಕ್ ಪ್ರೋಸೆಸ್ಗೂ ಒಂದು ಈಕ್ವೇಶನ್ ಅನ್ನ ಡಿರೈವ್ ಮಾಡಬಹುದು, ಬಟ್ ಸಿಲೆಬಸ್ ಅಲ್ಲಿ ಏನು ಮೆನ್ಷನ್ ಮಾಡಿಲ್ಲ, ಬರೀ ಫೈನಲ್ ಈಕ್ವೇಶನ್ ಮಾತ್ರ ನೆನ್ಪಿಟ್ಕೊಳ್ಳಿ. ಇಟ್ ಈಸ್ ನಥಿಂಗ್ ಬಟ್ PV ಟು ದಿ ಪವರ್ ಆಫ್ ಗಾಮಾ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ. ದಿಸ್ ಈಸ್ ದ ಸ್ಟೇಟ್ ಈಕ್ವೇಶನ್ ಫಾರ್ ಆಡಿಯಾಬ್ಯಾಟಿಕ್ ಪ್ರೋಸೆಸ್, ವೇರ್ P is the pressure, V is the volume, gamma is nothing but ratio of specific heat, that is Cp divided by Cv. Gamma is equal to Cp divided by Cv, specific heat at constant pressure, specific heat at constant volume. ಸರಿ, ಇದನ್ನ ನಾನು ಏನು ಬರೀಬಹುದು? P1 V1 ಟು ದಿ ಪವರ್ ಆಫ್ ಗಾಮಾ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಬರೀಬಹುದು. ಹಾಗೆ P2 V2 ಟು ದಿ ಪವರ್ ಆಫ್ ಗಾಮಾ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಬರೀಬಹುದು. ಈ ಈಕ್ವೇಶನ್ಸ್ಗಳು ನನಗೆ ಬೇಕು, ಆಮೇಲೆ ಉಪಯೋಗಿಸ್ಕೋತೀನಿ, ಅದಕ್ಕೋಸ್ಕರ ಈಗಲೇ ಮುಂಚೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಥ ಆಯ್ತಲ್ವಾ? ಸರಿ ಸರ್, ಈಗ ವರ್ಕ್ ಡನ್ ಫಾರ್ಮುಲಾ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ P ಇಂಟು dV ಬಿಟ್ವೀನ್ ದ ಲಿಮಿಟ್ಸ್ V1 ಅಂಡ್ V2. ಇದನ್ನು ನಾವು ಆಗಲೇ ಹಿಂದಿನ ಯಾವುದೋ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇಲ್ಲಿ ಇವಾಗ P ಅನ್ನು ನಾನು ರೀಪ್ಲೇಸ್ ಮಾಡಬೇಕು. ನೋಡಿ, ಐಸೋಥರ್ಮಲ್ ಪ್ರೋಸೆಸ್ ಅಲ್ಲಿ ಏನ್ ಮಾಡ್ತಿದ್ದೆ ನಾನು? P ನ RT ಡಿವೈಡೆಡ್ ಬೈ V ಅಂತ ಬರೀತಾ ಇದ್ದೆ. ಇವಾಗ PV is equal to RT ನಾನು ತಗೊಳಕ್ ಬರೋದಿಲ್ಲ, ಯಾಕೆಂದ್ರೆ ಇದು ಆಡಿಯಾಬ್ಯಾಟಿಕ್ ಪ್ರೋಸೆಸ್ ಏನಿದೆ ಇದನ್ನಷ್ಟೇ ಉಪಯೋಗಿಸ್ಕೋಬೇಕು. ಸೊ ಈ ಈಕ್ವೇಶನ್ ಇಂದ ನಾನು P ಅನ್ನ ಏನ್ ಬರೀಬಹುದು? ಕಾನ್ಸ್ಟೆಂಟ್ ಡಿವೈಡೆಡ್ ಬೈ V ಟು ದಿ ಪವರ್ ಆಫ್ ಗಾಮಾ ಅಂತ ಬರೀಬಹುದಲ್ವಾ? ಎಸ್ ಸರ್, ಬರೀಬಹುದು. ಸೊ ಹಾಗಾದ್ರೆ ಅದನ್ನ ನಾನು ಉಪಯೋಗಿಸ್ಕೋತೀನಿ. ಸೊ ದೇರ್ಫೋರ್ W is equal to ಈ ಇಂಟೆಗ್ರಲ್ ಆಫ್ P ಜಾಗಕ್ಕೆ ಕಾನ್ಸ್ಟೆಂಟ್ ಡಿವೈಡೆಡ್ ಬೈ V ಟು ದಿ ಪವರ್ ಆಫ್ ಗಾಮಾ ಇಂಟು dV ಬಿಟ್ವೀನ್ ದ ಲಿಮಿಟ್ಸ್ V1 ಅಂಡ್ V2 ಬರೀತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಕೇರ್ಫುಲ್ ಆಗಿ ಫಾಲೋ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ನಾನು ಕಾನ್ಸ್ಟೆಂಟ್ ಅನ್ನು ಹೊರಗಡೆ ಇಟ್ಕೋತೀನಿ. ಕಾನ್ಸ್ಟೆಂಟ್ ಅನ್ನು ಹೊರಗಡೆ ಇಟ್ಕೊಂಡು ಇಂಟೆಗ್ರಲ್ ಆಫ್ V ಟು ದಿ ಪವರ್ ಆಫ್ ಮೈನಸ್ ಗಾಮಾ ಅಂತ ಬರ್ಕೊಂಡ್ಬಿಡ್ತೀನಿ. ಸರ್, ಇದೇನು ಸರ್ ಇದು ಮೈನಸ್ ಗಾಮಾ ಅಂತ ಬರೆದ್ಬಿಟ್ರಲ್ಲ, ಎಲ್ಲಿಂದ ಬಂತು ಸರ್? ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಲಾಸ್ ಆಫ್ ಇಂಡೆಸಿಸ್ ನೆನಪಿಸ್ಕೊಳ್ಳಿ. 1/x ಅಂತ ಇದ್ರೆ ಅದನ್ನ x ಟು ದಿ ಪವರ್ ಆಫ್ -1 ಅಂತ ಬರೀಬಹುದಲ್ವಾ? ಎಸ್ ಸರ್, ಅದೇ ತರನೇ ಇದು 1/v ಟು ದಿ ಪವರ್ ಆಫ್ ಗಾಮಾ ಇದೆ, v ಟು ದಿ ಪವರ್ ಮೈನಸ್ ಗಾಮಾ ಅಂತ ಬರದೆ. ಸರಿ ಆಯ್ತು, ಈಗ ಮುಂದಕ್ಕೆ ಹೋಗೋಣ. W is equal to ಕಾನ್ಸ್ಟೆಂಟ್ ಇಂಟು, ನೋಡಿ ಇಂಟೆಗ್ರೇಷನ್ ಅನ್ನ ನಾನು ಆಗಲೇ ಒಂದ್ಸತಿ ಹೇಳಿದ್ದೀನಿ, ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇಂಟೆಗ್ರಲ್ ಆಫ್ x ಟು ದಿ ಪವರ್ ಆಫ್ n, ಇಂಟೆಗ್ರಲ್ ಆಫ್ x ಟು ದಿ ಪವರ್ ಆಫ್ n ಫಾರ್ಮುಲಾ ಏನ್ ಹೇಳುತ್ತೆ ಇಲ್ಲಿ ಬರೀತೀನಿ ನೋಡಿ. ಇಂಟೆಗ್ರಲ್ ಆಫ್ x ಟು ದಿ ಪವರ್ ಆಫ್ n ಇಂಟು dx ಇದ್ರೆ ದಟ್ ಈಸ್ x ಟು ದಿ ಪವರ್ ಆಫ್ n+1 ಡಿವೈಡೆಡ್ ಬೈ n+1 ಅಂತ ಬರೀಬೇಕು. ಹಾಗಾದ್ರೆ ಇದನ್ನ ಏನಂತ ಬರೀತೀರಾ? v ಟು ದಿ ಪವರ್ ಆಫ್ n+1 ಅಂದ್ರೆ ಮೈನಸ್ ಗಾಮಾ ಪ್ಲಸ್ 1 ಡಿವೈಡೆಡ್ ಬೈ ಮೈನಸ್ ಗಾಮಾ ಪ್ಲಸ್ 1
ಬಿಟ್ವೀನ್ ದ ಲಿಮಿಟ್ಸ್ v1 and v2. ಇದೇ ನಮಗೆ ಡ್ರಾಬ್ಯಾಕ್. ಇಂಟಗ್ರೇಷನ್ ಡಿಫ್ರೆನ್ಸಿಯೇಷನ್ ಸೆಕೆಂಡ್ ಪಿ ಯು ಸಿನಲ್ಲಿ ಇಲ್ಲದೆ, ಫಸ್ಟ್ ಪಿ ಯು ಸಿನಲ್ಲಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಈ ಥರ ಇಂಟಗ್ರೇಷನ್ ಪಾರ್ಟ್ ಬಂದಾಗ ಸ್ವಲ್ಪ ಸ್ಲೋ ಆಗುತ್ತೆ ನಮ್ಮ ಏನು ಅಂಡರ್ಸ್ಟ್ಯಾಂಡಿಂಗ್ ಸ್ಪೀಡ್. ಇರಲಿ, ನಾನು ಇಲ್ಲಿ ಎಷ್ಟು ಮ್ಯಾಥ್ಸ್ ಬೇಕೋ ಅಷ್ಟು ಮ್ಯಾಥ್ಸನ್ನು ನಾನು ನಿಮಗೆ ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಿ. ಐ ಹೋಪ್ ಯು ಆರ್ ಏಬಲ್ ಟು ಕ್ಯಾಚ್. ಓಕೆ, ಸೊ ಇಲ್ಲಿಗೆ ಬರೋಣ. ಮತ್ತೆ W ಈಸ್ ಈಕ್ವಲ್ ಟು, ಇದನ್ನು ನಾನು ಹೊರಗಡೆ ತಗೊಂಡ್ಬಿಡ್ತೀನಿ, ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ಇದನ್ನು 1 ಮೈನಸ್ ಗಾಮಾ ಅಂತ ಬರಿಬಹುದಲ್ವಾ? ಎಸ್ ಸರ್. ಅಲ್ಲಿಗೆ ಲಿಮಿಟ್ಸ್ ಅನ್ನು ಅಪ್ಲೈ ಮಾಡೋಣ. ಫಸ್ಟ್ ಅಪ್ಪರ್ ಲಿಮಿಟ್ v2 ಟು ದಿ ಪವರ್ ಆಫ್ 1 ಮೈನಸ್ ಗಾಮಾ, ಇಲ್ಲಿ v ಜಾಗಕ್ಕೆ v2 ಬರೀಬೇಕು, ಮೈನಸ್ ಕಂಪಲ್ಸರಿ v1 ಟು ದಿ ಪವರ್ ಆಫ್ 1 ಮೈನಸ್ ಗಾಮಾ. ನೋಡಿ ಇಲ್ಲಿ ಏನು ಬರ್ದಿದ್ದೀನಲ್ಲ, ಲಿಮಿಟ್ಸ್ ಇತ್ತು ಅಂತಂದು ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇದು v1 ಇದು v2 ಇತ್ತು ಅಂದ್ಕೊಳ್ಳಿ. ಎಕ್ಸ್ ಜಾಗಕ್ಕೆ ಫಸ್ಟ್ v2 ಬರೀಬೇಕು, ಆಮೇಲೆ ನೆಕ್ಸ್ಟ್ v1 ಬರೀಬೇಕು. ಆಯ್ತಾ? ಅವೆರಡರ ಮಧ್ಯೆ ಮೈನಸ್ ಸೈನನ್ನು ಹಾಕಬೇಕು. ಅಂದರೆ n+1 ಇಲ್ಲಿ v1 v2 ಅಂತ ಬರ್ಕೊಂಡು ಈ 1/n+1 ಹೊರಗಡೆ ತಗೊಂಡು ಎಕ್ಸ್ ಜಾಗಕ್ಕೆ v2 ಟು ದಿ ಪವರ್ ಆಫ್ n+1 ಮೈನಸ್ v1 ಟು ದಿ ಪವರ್ ಆಫ್ n+1 ಅಂತ ಬರಿಬೇಕು. ಇದನ್ನೇ ನಾನು ಅಲ್ಲಿ ಮಾಡಿರೋದು. ಇಲ್ಲಿ ಎಕ್ಸ್ ಇದೆ, ಬಟ್ ಇಲ್ಲಿ ವಿನೇ ಇದೆ. ವಿ ಜಾಗಕ್ಕೆ ಫಸ್ಟ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದೆ, ಆಮೇಲೆ ಲೋಯರ್ ಲಿಮಿಟ್ ಅನ್ನು ಅಪ್ಲೈ ಮಾಡಿದ್ದೀನಿ. ಐ ಹೋಪ್ ಯು ಆರ್ ಏಬಲ್ ಟು ಫಾಲೋ ದಿಸ್. ನೌ ಐ ಕಂಟಿನ್ಯೂ ದಿಸ್ ಹಿಯರ್. ಓಕೆ, ಸೊ ಲೆಟ್ ಮೀ proceed further. W is equal to, so okay, let me put some demarcation line here so that there will be no confusion. Next, W is equal to ಇದು 1/1 ಮೈನಸ್ ಗಾಮಾ ಬರೆದು ಬಿಟ್ಟು ಈ ಕಾನ್ಸ್ಟೆಂಟ್ ಅನ್ನು ಒಳಗಡೆ ತಗೋತೀನಿ. ಕಾನ್ಸ್ಟೆಂಟ್ ಇಂಟು v2 ಟು ದಿ ಪವರ್ ಆಫ್ 1 ಮೈನಸ್ ಗಾಮಾ ಮೈನಸ್ ಮತ್ತೆ ಕಾನ್ಸ್ಟೆಂಟ್ ಇಂಟು v1 ಟು ದಿ ಪವರ್ ಆಫ್ 1 ಮೈನಸ್ ಗಾಮಾ. ಕಾನ್ಸ್ಟೆಂಟ್ ಅನ್ನು ಒಳಗಡೆ ಎಳ್ಕೊಂಡೆ. ಅಲ್ಲಿಗೆ W is equal to 1 divided by 1 minus gamma into, okay, now I make use of this set constant. ಇಲ್ಲಿ ಎರಡು ಸತಿ ಕಾನ್ಸ್ಟೆಂಟ್ ಇದೆ, ನನಗೆ ಯಾವುದು ಬೇಕೋ ಅದನ್ನ ತಗೋತೀನಿ. ನೋಡಿ, ಈ ಕಾನ್ಸ್ಟೆಂಟ್ಗೆ ಇದನ್ನ ತಗೋತೀನಿ. ಸರ್ ಯಾಕೆ ಸರ್ ಹಿಂಗೆ ಮಾಡ್ತೀರಾ? ಏನು ತೊಂದರೆ ಇಲ್ಲ. ಯಾಕೆ ಗೊತ್ತಾ, ಇಲ್ಲಿ v2 ಇದೆ, ನಾನು v2 ಜೊತೆಗೆ ಅದನ್ನ ಕಂಬೈನ್ ಮಾಡ್ಕೋಬೇಕು, ಹಂಗಾಗಿ ಇದನ್ನ ತಗೋತೀನಿ. ಅಲ್ಲಿಗೆ p2 v2 ಟು ದಿ ಪವರ್ ಆಫ್ ಗಾಮಾ, ಈ ಕಾನ್ಸ್ಟೆಂಟ್ ಜಾಗಕ್ಕೆ ಇದನ್ನು ಬರದೆ, ಇಂಟು ಇಲ್ಲಿರೋ v2 ಮಾಮೂಲಿ 1 ಮೈನಸ್ ಗಾಮಾ. ಐ ಹೋಪ್ ಯು ಗಾಟ್ ದಿಸ್ ಸ್ಟೆಪ್. ಅರ್ಥ ಆಯ್ತಲ್ವಾ? ಹಾಗಾದ್ರೆ ನೆಕ್ಸ್ಟ್ ಬರೀತೀರಾ? 100% ಬರೀಬಹುದು. ನೀವು ಇವಾಗ ಯೋಚನೆ ಮಾಡಿ, p2 v2 ನನ್ನ ತಗೊಂಡಾಗ ಇವಾಗ p1 v1 ಟು ದಿ ಪವರ್ ಆಫ್ ಗಾಮಾ ಇಂಟು v1 ಟು ದಿ ಪವರ್ ಆಫ್ 1 ಮೈನಸ್ ಗಾಮಾ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಎಸ್ ಸರ್, ಅರ್ಥ ಆಯ್ತು. ಅಲ್ಲಿಗೆ W ಈಸ್ ಈಕ್ವಲ್ ಟು 1/1 ಮೈನಸ್ ಗಾಮಾ. ಇಲ್ಲೇನಿದೆಯೋ ಅದು ಹಾಗೆ ಇಟ್ಕೋತೀನಿ. ಬನ್ನಿ ಇಲ್ಲಿಗೆ, p2 ಹಾಗೆ ಇರುತ್ತೆ. ಇದಕ್ಕೆ ಲಾಸ್ ಆಫ್ ಇಂಡಿಸಿಸ್ ಅಪ್ಲೈ ಮಾಡಿ. v2 ಟು ದಿ ಪವರ್ ಆಫ್ ಗಾಮಾ, v2 ಟು ದಿ ಪವರ್ ಆಫ್ 1 ಮೈನಸ್ ಗಾಮಾ. ಲಾಸ್ ಆಫ್ ಇಂಡಿಸಿಸ್ a ಟು ದಿ ಪವರ್ ಆಫ್ x ಇಂಟು a ಟು ದಿ ಪವರ್ ಆಫ್ y ಇದ್ರೆ a ಟು ದಿ ಪವರ್ ಆಫ್ x ಪ್ಲಸ್ y ಅಂತ ಬರೀತೀರಾ ಅಲ್ವಾ? ಕರೆಕ್ಟ್. ಹಾಗೇನೆ ಇಲ್ಲೂ ಬರೀರಿ, v2 ಟು ದಿ ಪವರ್ ಆಫ್ x ಪ್ಲಸ್ y, ದಟ್ ಈಸ್ ಗಾಮಾ ಪ್ಲಸ್ 1 ಮೈನಸ್ ಗಾಮಾ. ಗಾಮಾ ಪ್ಲಸ್ 1 ಮೈನಸ್ ಗಾಮಾ. ಅಲ್ಲಿಗೆ ಗಾಮಾ ಕ್ಯಾನ್ಸಲ್, 1 ಉಳಿದಷ್ಟೇನೆ. ಬರೆದ್ರು ಒಂದೇ, ಬಿಟ್ರು ಒಂದೇ. ಮೈನಸ್ ಇದನ್ನ p1 v1 ಬರೀಬಹುದು. ಸೊ ಈ v1 ಬರೆಯೋ ನೆಸೆಸಿಟಿ ಇಲ್ಲ. ಐ ಹೋಪ್ ಯು ಗಾಟ್ ಇಟ್. ಎಸ್ ಸರ್, ಅರ್ಥ ಆಗ್ತಾ ಇದೆ. ಅಲ್ಲಿಗೆ W is equal to 1 divided by 1 minus gamma into, come on, tell me what is p2 v2. pv is equal to RT ಆದ್ರೆ p2 v2 RT2 ಆಗಲೇಬೇಕು, ಮೈನಸ್ RT1 ಆಗಲೇಬೇಕು. ಗೊತ್ತಾಯ್ತಲ್ವಾ? ಸರಿ, ಇವಾಗ ಆರ್ ಅನ್ನು ಹೊರಗಡೆ ತೆಗೆಯೋಣ. W is equal to R divided by 1 minus gamma into T2 minus T1, ಅಥವಾ W is equal to R divided by gamma minus 1. ಇಲ್ಲಿ ಉಲ್ಟಾ ಮಾಡಿದರೆ this becomes
T1 minus T2. This is the work done for 1 mole of gas. Suppose if you have mu moles of gas, then you have to write mu symbol here. This is the expression for work done in the case of adiabatic process. ಇದು ಕೂಡ ತುಂಬ ಇಂಪಾರ್ಟೆಂಟ್ ಡಿರೈವೇಶನ್. ಯಾರೋ ಒಬ್ಬ ಸ್ಟೂಡೆಂಟ್ ಇದನ್ನ ಕೇಳಿದ್ರು, ಸರ್ ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಅಲ್ಲಿ ವರ್ಕ್ ಡನ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ. ಸೊ ಐ ಹ್ಯಾವ್ ದಿ ಎಕ್ಸ್ಪ್ರೆಷನ್ ಫಾರ್ ವರ್ಕ್ ಡನ್ ಹಿಯರ್. ಐ ಹೋಪ್ ಯು ಗಾಟ್ ದಿಸ್ ಪಾಯಿಂಟ್. ಸೊ ಇಲ್ಲಿಗೆ ಥರ್ಮೋಡೈನಮಿಕಲ್ ಪ್ರೋಸೆಸ್ ಎಲ್ಲ ಮುಗೀತು. ಇಲ್ಲಿಗೆ ಬರೋಣ ನೋಡಿ. T1 ಅಂದರೆ ಇನಿಷಿಯಲ್ ಟೆಂಪರೇಚರ್, T2 ಅಂದರೆ ಫೈನಲ್ ಟೆಂಪರೇಚರ್. ಆಯ್ತಾ? T1 T2. ಸಪೋಸ್ ಇಫ್ T1 is greater than T2, W is positive. If T1 is less than T2, W is ನೆಗೆಟಿವ್. ಅಂದರೆ ವರ್ಕ್ ಡನ್ ಮಾಡಿದಾಗ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಇಲ್ಲ ಟೆಂಪರೇಚರ್ ಕಡಿಮೆ ಆಗುತ್ತೆ. ಅದು ಇಲ್ಲಿ ಕೂಡ ನಮಗೆ ಮನದಟ್ಟಾಗುತ್ತೆ. ನಾನು ಬಿಗಿನಿಂಗ್ ಅಲ್ಲಿ ಅದನ್ನೇ ಹೇಳಿದ್ದು. ಇಲ್ಲಿ ವರ್ಕ್ ಡನ್ ಆದಾಗ ಟೆಂಪರೇಚರ್ ಇನ್ಕ್ರೀಸ್ ಆಗ್ಬೋದು, ಟೆಂಪರೇಚರ್ ಡಿಕ್ರೀಸ್ ಆಗ್ಬೋದು. ಸಪೋಸ್ ಇಫ್ ಯು ಕಂಪ್ರೆಸ್ ದ ಗ್ಯಾಸ್, ಟೆಂಪರೇಚರ್ ಇನ್ಕ್ರೀಸಸ್. ಇಫ್ ಯು ಎಕ್ಸ್ಪ್ಯಾಂಡ್ ದ ಗ್ಯಾಸ್, ಟೆಂಪರೇಚರ್ ಡಿಕ್ರೀಸಸ್. ಐ ಹೋಪ್ ಯು ಗಾಟ್ ದಿ ಕಾನ್ಸೆಪ್ಟ್ ಆಫ್ ಡಿಫರೆಂಟ್ ಥರ್ಮೋಡೈನಮಿಕಲ್ ಪ್ರೋಸೆಸಸ್ ಅಂಡ್ ವರ್ಕ್ ಡನ್ ಇನ್ ಈಚ್ ಕೇಸ್. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಬೇರೆ ಇನ್ನು ಸೈಕ್ಲಿಕ್ ಪ್ರೋಸೆಸ್ ಅಂದರೆ ಏನು, ಹೀಟ್ ಎಂಜಿನ್ ಅಂದರೆ ಏನು, ಹೀಟ್ ಎಂಜಿನ್ಗೂ ರೆಫ್ರಿಜರೇಟರ್ಗೂ ಏನು ವ್ಯತ್ಯಾಸ, ಎಫಿಷಿಯನ್ಸಿ ಅಂದರೆ ಏನು, ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಅಂದರೆ ಏನು, ಆಮೇಲೆ ಐಡಿಯಲ್ ಎಂಜಿನ್ ಕಾನ್ಸೆಪ್ಟ್ ಏನು, ಆಮೇಲೆ ಕಾರ್ನೋಟ್ ಸೈಕಲ್, ಕಾರ್ನೋಟ್ ಎಂಜಿನ್, ಇವನ್ನೆಲ್ಲ ಡಿಸ್ಕಸ್ ಮಾಡ್ತೀನಿ. ಪ್ಲೀಸ್ ಸ್ಟೇ ವಿತ್ ಮೀ. ದಯವಿಟ್ಟು ನಿಮ್ಮ ಡೌಟ್ಸನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.